निर्मल भैया ನಮಸ್ಕಾರ ವೀಕ್ಷಕರೇ, ನಾನು ಲೀಲಾ ಮಣ್ಣಾಲ. ಈ ಚಿತ್ರದಲ್ಲಿ ನೀವು ಕಾಣುತ್ತಿರುವಂತಹ ಜಲಪಾತ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಶರಾವತಿ ನದಿಯು ಸೃಷ್ಟಿಸುವ ಈ ಜಲಪಾತವು ಸುಮಾರು 830 ಅಡಿಗಳಷ್ಟು ಎತ್ತರದಿಂದ ಕೆಳಗೆ ಧುಮುಕುತ್ತದೆ. ಭಾರತದ 2ನೇ ಅತಿ ಎತ್ತರದ ಜಲಪಾತವಾಗಿದೆ. ರಾಜ ರೋರರ್ ರಾಕೆಟ್ ರಾಣಿ ಎಂಬ ಹೆಸರಿನ 4 ಕವಲುಗಳಾಗಿ ಕೆಳಗಿಳಿದು ಭೂಮಾತೆಗೆ ಮುತ್ತಿಕ್ಕುತ್ತದೆ ಈ ಜಲಪಾತ. ವಿಶ್ವಪ್ರಸಿದ್ಧ ಜೋಗ್ ಜಲಪಾತವನ್ನು ವೀಕ್ಷಿಸಲು ಪ್ರಮುಖವಾಗಿ 2 ಸ್ಥಳಗಳು ಸೂಕ್ತವಾಗಿವೆ. KSTDC ಹೋಟೆಲ್ ಮಯೂರ ಗೇರುಸೊಪ್ಪೆ ಮತ್ತು PWD ಅತಿಥಿ ಗೃಹ. ಜೋಗ ಜಲಪಾತದ 4 ಕವಲುಗಳನ್ನು ಕಣ್ತುಂಬ ಕಾಣಬಹುದಾದ ಸ್ಥಳಗಳು ಇವು. ಪ್ರವಾಸಿಗರ ದಟ್ಟಣೆ ಹೋಟೆಲ್ ಮಯೂರದ ಬಳಿ ಹೆಚ್ಚಾಗಿರುತ್ತದೆ. PWD ಅತಿಥಿ ಗೃಹದ ಬಳಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದ್ದು, ಜೋಗ ಜಲಕನ್ನಿಕೆಯರ ಸೌಂದರ್ಯವನ್ನು ತುಸು ಹತ್ತಿರದಿಂದ ಶಾಂತ ವಾತಾವರಣದಲ್ಲಿ ಕಂಡು ಆನಂದಿಸುವ ಅವಕಾಶ ಇದೆ. ನಾವು ಇಲ್ಲಿಗೆ ಭೇಟಿ ಕೊಟ್ಟದ್ದು 2025ರ ಅಕ್ಟೋಬರ್ ತಿಂಗಳಿನ ಮಧ್ಯಕಾಲದಲ್ಲಿ. ಈ ಬಾರಿ ಅತ್ಯಧಿಕ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು, ವಿದ್ಯುತ್ ಉತ್ಪಾದನೆ ಕೂಡ ಗರಿಷ್ಠ ಮಟ್ಟದಲ್ಲಿ ಆಗಿದೆ ಎಂಬ ವರದಿ ಬಂದಿದೆ. ನಾವು ಹೋದಾಗ ನೀರು ಹೆಚ್ಚು ಇರಲಿಲ್ಲ, ಆದರೆ ತೀರ ಕಡಿಮೆಯೂ ಕೂಡ ಆಗಿರಲಿಲ್ಲ. ಜೋಗ್ ಜಲಪಾತದಿಂದ ವಿದ್ಯುತ್ ತಯಾರಿಸಲಾಗುತ್ತದೆ. ಕೃಷಿ ಮತ್ತು ಇತರ ಅಗತ್ಯಗಳಿಗೆ ನೀರಾವರಿ ವ್ಯವಸ್ಥೆ ಆಗುತ್ತದೆ. ಅಲ್ಲದೆ ಪ್ರವಾಸೋದ್ಯಮದಿಂದಾಗಿ ಸ್ಥಳೀಯ ಆರ್ಥಿಕತೆಗೆ ನೆರವು ಆಗುತ್ತದೆ. ತನ್ನ ಔನ್ನತ್ಯ ಮತ್ತು 4 ಕವಲುಗಳಿಂದಾಗಿ ಜೋಗ್ ಜಲಪಾತವು ಇತರ ಜಲಪಾತಗಳಿಗಿಂತ ಭಿನ್ನವಾಗಿ ತೋರುತ್ತದೆ. ರಾಜಗಾಂಭೀರ್ಯದಿಂದ ಅಧಿಕ ಪ್ರಮಾಣದಲ್ಲಿ ನಿರಂತರ ನೀರಿನ ಹರಿವು ರಾಜ. ಹೆಚ್ಚಿನ ಭೋರ್ಗರೆತದೊಂದಿಗೆ ಕೆಳಗೆ ಧುಮ್ಮಿಕ್ಕುತ್ತಾ ಅರ್ಧದಲ್ಲಿ ರಾಜನನ್ನು ಸಂಧಿಸುತ್ತದೆ ರೋರರ್. ಒಂದೇ ಸರಣಿಯಲ್ಲಿ ಕೆಳಗಿಳಿದು ಭೂಮಾತೆಗೆ ಮಣಿಯುತ್ತದೆ ರಾಕೆಟ್. ರಾಣಿಯಾದರೂ ಶಾಂತವಾಗಿ, ನಿಶ್ಶಬ್ದವಾಗಿ, ಮನೋಹರವಾಗಿ ಕೆಳಗಿಳಿಯುತ್ತದೆ. ಪ್ರೇಕ್ಷಕರೇ, ಈಗ ಇವುಗಳಲ್ಲಿ ರಾಜ, ರೋರರ್ ರಾಕೆಟ್ ಮತ್ತು ರಾಣಿಯನ್ನು ನೀವೇ ಗುರುತಿಸಿ. ಹಸಿರುಡುಗೆ ತೊಟ್ಟ ಪ್ರಕೃತಿ ಮಾತೆಯ ಒಡಲಿನಿಂದ ಸೃಷ್ಟಿಯಾಗಿ ಮತ್ತೆ ಪ್ರಕೃತಿ ಮಾತೆಯ ಮಡಿಲನ್ನು ಸೇರುತ್ತಾ ನಮ್ಮ ಕಣ್ಮನವನ್ನು ಸೆಳೆಯುತ್ತದೆ, ಮುದಗೊಳಿಸುತ್ತದೆ. ಮಂಜು ಮುಸುಕಿದ ವಾತಾವರಣವನ್ನು ಸೃಷ್ಟಿಸುತ್ತಾ ಬೆರಗುಗೊಳಿಸಿ ನಮ್ಮನ್ನು ಆಕರ್ಷಿಸುತ್ತದೆ. ಪ್ರಿಯ ವೀಕ್ಷಕರೇ, ಈಗ ನೀವು ಕೂಡ ಜೋಗದ ಸಿರಿಯನ್ನು ಕಣ್ತುಂಬಿಕೊಳ್ಳಲು